ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮತದಾನ ಮಾಡಿದ್ದೀರಿ, ಮತ್ತೊಂದು ಕಡೆ ಸಾಕಷ್ಟು ಉತ್ಸಾಹದಿಂದ ಮತದಾರರು ಕೂಡ ಬರ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಸರ್? ಒಳ್ಳೆ ಕಡೆ ಒಳ್ಳೆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇನೆ. ಜನ ಕಳೆದ 3 ಬಾರಿಗಿನ್ನ ಈ ಬಾರಿ ಭಾಳ ಉತ್ಸಾಹದಿಂದ ಇದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ, ಮತ್ತೆ ನನ್ನನ್ನು ಜನ ಕೈ ಹಿಡಿತಾರೆ ಅಂತ ಹೇಳಿ. ಸರ್, ಒಂದು ಆರೋಪ ಏನಂದ್ರೆ ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ, ಡಿ ಕೆ ಬ್ರದರ್ಸ್ ಎಲ್ಲರೂ ಕೂಡ ಬೇರೆ ರೀತಿ ಮತ ಚಲಾಯಿಸಿ ಅವ್ರಿಗೆ ಆಮಿಷ ಒಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಆರೋಪನ ಉತ್ತರ ಆಮೇಲೆ ಕೊಡ್ತೀನಿ. ನಾನು ಮೊದಲೋಗಿ ಹಾಸನ ಜಿಲ್ಲೆಯವ್ರು ಕೇಳ್ತಾ ಇರೋ ಪ್ರಶ್ನೆಗಳಿಗೆ, ಹಾಸನ ಜಿಲ್ಲೆಯ ಹೆಣ್ಣುಮಕ್ಳು ಕೇಳ್ತಾ ಇರೋ ಪ್ರಶ್ನೆಗಳಿಗೆ, ತಾಯಂದಿರು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಆ ಕುಟುಂಬ ಉತ್ತರ ಕೊಟ್ಬಿಟ್ಟು ಯಾವ ರೀತಿ ರಕ್ಷಣೆಯನ್ನು, ಮಹಿಳೆಯರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ಮಾಡ್ತೀರಿ ಅನ್ನೋದನ್ನು ಉತ್ತರ ಹೇಳ್ಬಿಟ್ಟು ಆಮೇಲೆ ಬಂದು ಮಾತಾಡಲಿ. ಸರ್, ಕೊನೆಯದಾಗಿ ಮತದಾರರ ಒಲವು ಮತ್ತು ನಿಮ್ಮ ಗೆಲುವಿನ ಎಷ್ಟು ವಿಶ್ವಾಸ? ಅಷ್ಟೇ, ಒಳ್ಳೆಯ ವಿಶ್ವಾಸ ಇದೆ. ಕಳೆದ 3 ಚುನಾವಣೆಗಳಿಂದ ಅತಿ ಹೆಚ್ಚಿನ ಅಂತರದಿಂದ ಗೆಲ್ತೇನೆ ಅಂತಕ್ಕಂಥ. ಇದು ಡಿ ಕೆ ಸುರೇಶ್ ಅವರ ಮಾತು. ಒಂದು ಕಡೆ ಕುಮಾರಸ್ವಾಮಿ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ನಡೀತಾ ಇರುವಂತಹ ಆರೋಪಗಳಿಗೆ ಮೊದಲು ಉತ್ತರ ಕೊಡಲಿ, ಆಮೇಲೆ ಚುನಾವಣೆಯನ್ನು ಎದುರಿಸಲಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪಲ್ಲವಿ, ಪ್ರಜಾವಾಣಿ, ಕನಕಪುರ. ಓಕೆ ಸರ್, ತೋರಿಸಿ ಸರ್.